ಫ್ರೆಂಡ್ಸ್, ನಾನು ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾವು ಒಂದು ಸ್ಪೆಷಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುವಂಥ ಕಲಸಿದ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಮ್.ಎಸ್ ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ ಎಮ್.ಎಸ್ ತಿನಿಸು ಕಡೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಕಲಸಿದ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ನಾನು ಒಂದು ಒಗ್ಗರಣೆ ಬಾಳ್ಗಿನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ ಮತ್ತು ಎಣ್ಣೆ ಚಲೋ ಕಾಯಿಸ್ಕೋತೀನಂತ. ಸೊ ಇದಾದಮೇಲೆ ಒಂದು 2 ಚಮಚದಷ್ಟು ಶೇಂಗಾ ಹಾಕ್ಕೊಂಡು ಶೇಂಗಾನ ಚಲೋ ಫ್ರೈ ಮಾಡ್ತೀನಿ ನಾನು. ಸೊ ಶೇಂಗಾ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೋತೀನಿ. ಆಮೇಲೆ ಸಣ್ಣದಾಗಿ ಹಸಿ ಮೆಣಸಿನ್ಕಾಯಿ ಚಲೋ ಫ್ರೈ ಮಾಡ್ತೇನೆ ನಾನು. ಸೊ ಹಸಿ ಅವಲಕ್ಕಿ ಮಾಡೋಕ್ಕೆ ಒಗ್ಗರಣೆ ರೆಡಿ ಆಗೈತಿ ನೋಡಿರಿ. ಬರ್ರಿ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣಂತ. ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿ ಹಸಿ ಅವಲಕ್ಕಿ ರೆಡಿ ಆಗಿಬಿಡ್ತೈತೆ ನೋಡಿರಿ. ಸೊ ಒಗ್ಗರಣೆ ರೆಡಿ ಆಗೈತಿ, ಬರ್ರಿ ಅವಲಕ್ಕಿ ಮಿಕ್ಸ್ ಮಾಡೋಣಂತ. ಹಸಿ ಅವಲಕ್ಕಿ ಮಾಡೋಕ್ಕೆ ನಾವು ಒಂದು ಬೌಲಿಗೆ 1 ಬೌಲ್ನಷ್ಟು ಪೇಪರ್ ಅವಲಕ್ಕಿ ತೊಗೊಂಡೇನಿ. ಇದಕ್ಕೆ ನೀವು ಕಂಪಲ್ಸರಿ ಪೇಪರ್ ಅವಲಕ್ಕಿನ ತೊಗೊರಿ. ಮೀಡಿಯಮ್ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿಗೆ ಇದು ಟೇಸ್ಟ್ ಚಲೋ ಬರೋಂಗಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ 1 ಬೌಲ್ನಷ್ಟು ಅವಲಕ್ಕಿ ತೊಗೊಂಡೇನಿ. ಅರ್ಧ ಬೌಲ್ನಷ್ಟು ನಾನು ಸೌತೆಕಾಯಿನ ತುರಿದು ಹಾಕ್ಕೊಂಡೇನಿ ಮತ್ತು ಒಂದು ಅರ್ಧ ಬೌಲ್ನಷ್ಟು ಹಸಿ ಕೊಬ್ಬರಿನ ತೊಗೊಂಡೇನಿ ನೋಡಿರಿ. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಳ್ಳೋಣಂತ. ನಿಮ್ಮ ಟೇಸ್ಟನ್ನ ನೋಡಿಕೊಂಡು ಉಪ್ಪನ್ನು ಹಾಕೋರಿ ಮತ್ತು 1 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಸಣ್ಣ ಉಳ್ಳಾಗಡ್ಡಿನ ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೀನಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಮಸಾಲೆ ಖಾರದ ಪೌಡರನ್ನು ಹಾಕ್ಕೋತೇನಂತ. ಓಕೆ, ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕೋರಿ. ಈಗ ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಯಿತು ನೋಡಿರಿ, ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಕಲಸಿದ ಅವಲಕ್ಕಿ ರೆಡಿ ಆಗಿಬಿಡ್ತೈತಿ. ಒಂದು ಸಲ ಇದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ಇದಕ್ಕೆ ಲಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರ್ತೈತಿ ನೋಡಿರಿ. ಹಸಿ ಅವಲಕ್ಕಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಸಂಜಿಕ ಸ್ಕೂಲಿಂದ ಮಕ್ಕಳು ಬಂದಾಗ ಈ ಥರ ಮಾಡಿಕೊಡ್ರಿ, ಅಥವಾ ಗೆಸ್ಟ್ ಅದು ಅಚಾನಕ್ಕಾಗಿ ಗೆಸ್ಟ್ ಅದು ಬಂದಾಗ ಈ ಥರ ಮಾಡಿರಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ ನೋಡಿರಿ. ಕ್ವಿಕ್ಕಾಗಿರ್ತೈತಿ, ಈಸಿಯಾಗಿರ್ತೈತಿ. ಸೊ ಬರ್ರಿ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಒಂದ್ಸಲ ಚಲೋ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ನಷ್ಟು ಲಿಂಬೆಹಣ್ಣಿನ ರಸ ಹಾಕೋತೀನಿ. ಅಂದರೆ ಒಂದು ಸಣ್ಣ ಹೋಳ್ನಷ್ಟು ಹಾಕಿ ಇನ್ನೊಂದು ಸಲ ಕಲಸಿದ್ವಿ ಅಂದರೆ ಈಸಿ ಆ್ಯಂಡ್ ಕ್ವಿಕ್ ಟೇಸ್ಟಿಯಾಗಿರುವಂಥ ಕಲಸಿದ ಅವಲಕ್ಕಿ ರೆಡಿ ಆಗ್ತೈತಿ ನೋಡಿರಿ. ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ವಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತೈತಿ. ಬರ್ರಿ ನಾನು ಮತ್ತು ಚೆರಿ ಸೇರಿಸಿ ಇದನ್ನು ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗಿತ್ತಂತ ಹೇಳಿ ನಿಮ್ಗೆ ಹೇಳ್ತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ ಮತ್ತು ಟೇಸ್ಟಿಯಾಗಿರುವಂಥ ಕಲಸಿದ ಅವಲಕ್ಕಿ ರೆಡಿ ಆಗೈತಿ. ನಾನು ಚೆರಿ ಟೇಸ್ಟ್ ಮಾಡತ್ತೀರಿ. ಚೆರಿ ಆಲ್ರೆಡಿ ಟೇಸ್ಟ್ ಮಾಡ. ಚೆರಿ ಹೆಂಗಾಗಿತ್ತ ಅಲ್ಲಿ ಹೇಳ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ನೀವು ಮನೆ ಒಳಗೆ ಕಲಸಿದ ಅವಲಕ್ಕಿ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ಥ್ಯಾಂಕ್ ಯು.